ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲ ದಿನದಾಟದ ಅಂತ್ಯದ ವೇಳೆಗೆ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟರ್ ಜೋ ರೂಟ್ 99 ರನ್ ಗಳಿಸಿದ್ರು. ರೂಟ್ಗೆ ಶತಕ ಪೂರೈಸುವ ಚಾನ್ಸ್ ಸಿಕ್ಕಿತ್ತು. ಆದ್ರೆ ಜಡೇಜಾ ಅವರಿಗೆ ಹೆದರಿ ಸೆಂಚುರಿ ಹೊಡೆಯಲಿಲ್ಲ. ಆಕಾಶ್ ದೀಪ್ ಎಸೆತದಲ್ಲಿ ರೂಟ್ 1 ರನ್ ಗಳಿಸಿದ್ರು. ಎರಡನೇ ರನ್ ತೆಗೆದುಕೊಳ್ಳಲು ಹೋದಾಗ ಚೆಂಡು ಜಡೇಜಾ ಕೈಯಲ್ಲಿತ್ತು. ವಿಶ್ವದ ಶ್ರೇಷ್ಠ ಫೀಲ್ಡರ್ ಜಡೇಜಾ ಕೈಯಲ್ಲಿ ಬಾಲ್ ಇದ್ದ ಕಾರಣ ರೂಟ್ 2 ರನ್ ಓಡಲು ಹೆದರಿದ್ರು. ಇದೇ ವೇಳೆ ತಮಾಷೆ ನಡೆಯಿತು. ರೂಟ್ ಬಳಿ ಜಡೇಜಾ ಇನ್ನೊಂದು ರನ್ ಓಡಲು ಸಿಗ್ನಲ್ ಮಾಡಿದ್ರು. ಅಷ್ಟಲ್ಲದೆ ಜಡ್ಡು ಚೆಂಡನ್ನ ಪುನಃ ನೆಲಕ್ಕೆ ಬೀಳಿಸಿ ತಮಾಷೆ ಮಾಡಿದ್ರು. ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಆಮೆಗತಿಯ ಬ್ಯಾಟಿಂಗ್ ಅನ್ನ ಟೀಂ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಟೀಕಿಸಿದ್ರು. ಇನ್ನು ಮುಂದೆ ಮನರಂಜನೆಯ ಕ್ರಿಕೆಟ್ ಇರೋದಿಲ್ಲ, ನೀರಸ ಟೆಸ್ಟ್ ಕ್ರಿಕೆಟ್ಗೆ ಸ್ವಾಗತ ಅಂತ ಗಿಲ್ ಟೀಕಿಸಿದ್ರು. ಸ್ಟಾರ್ ಸ್ಪೋರ್ಟ್ಸ್ ಸಹ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಇಂಗ್ಲೆಂಡ್ ತಂಡವನ್ನ ಕಾಲೆಳೆದಿದ್ದು ಆಂಗ್ಲರ ಬ್ಯಾಟಿಂಗ್ ಸ್ಟೈಲ್ಗೆ ಟೀಕೆ ವ್ಯಕ್ತವಾಗಿದೆ. ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವಿನ 3ನೇ ಟೆಸ್ಟ್ ಪಂದ್ಯ ಆರಂಭಕ್ಕೂ ಮುನ್ನ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ಗೆ ಎಂಸಿಸಿ ವತಿಯಿಂದ ವಿಶೇಷ ಗೌರವ ನೀಡಲಾಯಿತು. ಪಂದ್ಯ ಆರಂಭಕ್ಕೂ ಮುನ್ನ ಸಚಿನ್ ತೆಂಡೂಲ್ಕರ್ ಲಾರ್ಡ್ಸ್ ಅಂಗಣದ ಐತಿಹಾಸಿಕ ಗಂಟೆಯನ್ನ 5 ನಿಮಿಷಗಳ ಕಾಲ ಬಾರಿಸಿದ್ರು. ಆ ಮೂಲಕ ಪಂದ್ಯಕ್ಕೆ ಚಾಲನೆ ನೀಡಿದ್ರು. ಇದೇ ವೇಳೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಪಂದ್ಯದ ಹಳೆ ಫೋಟೋವನ್ನ ಎಂಸಿಸಿ ಮ್ಯೂಸಿಯಂನಲ್ಲಿ ಅನಾವರಣಗೊಳಿಸಿದ್ರು. ಟೀಂ ಇಂಡಿಯಾ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಮತ್ತು ಸ್ಟಾರ್ ಬೌಲರ್ ಜಸ್ಪ್ರೀತ್ ಬೂಮ್ರಾ ನಡುವೆ ತಮಾಷೆಯ ಮಾತುಕತೆ ನಡೆದಿದೆ. ಬೂಮ್ರಾ ಶಾರ್ದುಲ್ ಠಾಕೂರ್ ಕಡೆಗೆ ಕೈ ತೋರಿಸಿ ಇದು ಲಾರ್ಡ್ಸ್, ಇಲ್ಲಿ ನೋಡಿ ಲಾರ್ಡ್ ಅಂತ ಕಾಲೆಳೆದ್ರು. ಆಗ ಶಾರ್ದುಲ್ ತಮಾಷೆಗೆ ಬೂಮ್ರಾ ಕಾಲಿಗೆ ನಮಸ್ಕರಿಸಿದ್ದಾರೆ. ಆಗ ಬೂಮ್ರಾ ಇದು ಅವರ ದೊಡ್ಡತನ, ನಾನು ಅವರ ಪಕ್ಕದಲ್ಲಿ ನಿಂತಿರೋದಕ್ಕೆ ನಾನು ಗೆದ್ದಿದ್ದೇನೆ ಅಂತ ಹೇಳಿದ್ದಾರೆ. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಆಟಗಾರರು ಕೆಂಪು ಕ್ಯಾಪ್ಗಳನ್ನು ಧರಿಸಲಿದ್ದಾರೆ. ಮಾಜಿ ಇಂಗ್ಲೆಂಡ್ ಆಟಗಾರ ಆಂಡ್ರೂ ಸ್ಟ್ರೌಸ್ ಅವರ ಪತ್ನಿ ರುತು ಸ್ಟ್ರೌಸ್ ಅವರ ಸ್ಮರಣಾರ್ಥಕವಾಗಿ ಕೆಂಪು ಕ್ಯಾಪ್ ಧರಿಸಲಿದ್ದಾರೆ. ರುತ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ರುತ್ ಸ್ಟ್ರೌಸ್ ಫೌಂಡೇಶನ್ಗೆ ಶ್ವಾಸಕೋಶದ ಕ್ಯಾನ್ಸರ್ ಸಂಶೋಧನೆಗೆ ಬೆಂಬಲ ನೀಡುತ್ತಿದೆ. ಆಸ್ಟ್ರೇಲಿಯಾದ ನಟಿಯಾಗಿದ್ದ ರುತ್ ಶ್ವಾಸಕೋಶದ ಕ್ಯಾನ್ಸರ್ಗೆ ವಿಧಿವಶರಾಗಿದ್ರು. ಕರ್ನಾಟಕದ ಆಫ್ ಸ್ಪಿನ್ನರ್ ಶ್ರೇಯಾಂಕಾ ಪಾಟೀಲ್ ಭಾರತ ಮಹಿಳಾ ಎ ತಂಡಕ್ಕೆ ಮರಳಿದ್ದಾರೆ. ಗಾಯದಿಂದಾಗಿ ದೀರ್ಘ ಸಮಯದಿಂದ ಆರೈಕೆಯಲ್ಲಿದ್ದ ಅವರು ಈಗ ಚೇತರಿಸಿಕೊಂಡಿದ್ದಾರೆ. ಆಗಸ್ಟ್ 7ರಿಂದ 24ರವರೆಗೆ ಆಸ್ಟ್ರೇಲಿಯಾ ಎದುರು ನಡೆಯಲಿರುವ ಟಿ20 ಸರಣಿಯಲ್ಲಿ ಶ್ರೇಯಾಂಕಾ ಆಡಲಿದ್ದಾರೆ. ಹೋದ ವರ್ಷ ಯುಎಇಯಲ್ಲಿ ನಡೆದಿದ್ದ ಮಹಿಳೆಯರ ಟಿ20 ವಿಶ್ವಕಪ್ ಟೂರ್ನಿಯ ಸಂದರ್ಭದಲ್ಲಿ ಗಾಯಗೊಂಡಿದ್ರು. ಇಂಗ್ಲೆಂಡ್ ವಿರುದ್ಧ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಬದಲು ಆಕಾಶ್ ದೀಪ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಬೇಕಿತ್ತು ಅಂತ ಟೀಂ ಇಂಡಿಯಾದ ಮಾಜಿ ಆಟಗಾರ ಆರ್ ಅಶ್ವಿನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಜಯದ ಬಗ್ಗೆ ಮಾತನಾಡಿದ ಅವರು, ಎಡ್ಜ್ಬಾಸ್ಟನ್ ಮೈದಾನ ಬೌಲರ್ಸ್ಗಳಿಗೆ ನೆರವು ನೀಡಲಿಲ್ಲ. ಅದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿತ್ತು. ಇಂಗ್ಲೆಂಡ್ ಬೌಲರ್ಗಳು ವಿಕೆಟ್ ಪಡೆಯಲು ಹೆಣಗಾಡ್ತಿದ್ರು. ಕಠಿಣ ಪಿಚ್ ಆಗಿದ್ರು ಆಕಾಶ್ ದೀಪ್ 10 ವಿಕೆಟ್ ಪಡೆದಿದ್ರು. ಹೀಗಾಗಿ ಆಕಾಶ್ ದೀಪ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಬೇಕಿತ್ತು ಅಂತ ಹೇಳಿದ್ದಾರೆ. ಐರ್ಲೆಂಡ್ನ ಕರ್ಟಿಸ್ ಕ್ಯಾಂಪರ್ ಅವರು ಇಂಟರ್ ಪ್ರಾಂತೀಯ ಟಿ20 ಪಂದ್ಯಾವಳಿಯಲ್ಲಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ. ಒಂದೇ ಓವರ್ನಲ್ಲಿ ಡಬಲ್ ಹ್ಯಾಟ್ರಿಕ್ ಮತ್ತು ಸತತ 5 ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ಪಡೆದು ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಕ್ರಿಕೆಟ್ ಇತಿಹಾಸದಲ್ಲಿ ಈ ದಾಖಲೆ ಮಾಡಿದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ಇಂಗ್ಲೆಂಡ್ಗೆ ತಲುಪಿದ್ದಾರೆ. ಇವರಿಗೆ ಬಾಲಿವುಡ್ ತಾರೆ ಬಾಬಿ ಡಿಯೋಲ್ ಸಾಥ್ ನೀಡಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಣ 3ನೇ ಟೆಸ್ಟ್ ಪಂದ್ಯವನ್ನ ವೀಕ್ಷಿಸಲು ರೋಹಿತ್ ಲಾರ್ಡ್ಸ್ ಮೈದಾನಕ್ಕೆ ಬರುತ್ತಾರೋ ಇಲ್ವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಕೂಡ ನಡೀತಾ ಇದೆ. ಇದನ್ನು ವೀಕ್ಷಿಸಲು ಕೂಡ ಹಿಟ್ಮ್ಯಾನ್ ಬಂದಿರಬಹುದು ಅಂತ ಹೇಳಲಾಗ್ತಿದೆ. ಕ್ಯಾಪ್ಟನ್ ಕೂಲ್ ಅನ್ನೋ ಟ್ಯಾಗ್ ಲೈನ್ ಅನ್ನ ರಿಜಿಸ್ಟ್ರೇಷನ್ಗೆ ಧೋನಿ ಅರ್ಜಿ ಸಲ್ಲಿಸಿ ವಾರವೇ ಕಳೆಯಿತು. ಇದೀಗ ಆ ರಿಜಿಸ್ಟ್ರೇಷನ್ ಮಾಡಿಸಿದ್ಯಾಕೆ ಎಂಬ ಕಾರಣ ಗೊತ್ತಾಗಿದೆ. ಮಿಸ್ಟರ್ ಕೂಲ್ ಬಿಸ್ನೆಸ್ ಲೋಕದಲ್ಲಿ ಯಶಸ್ಸು ಕಾಣ್ತಿದ್ದಾರೆ. ಇದೀಗ ಬಿಸ್ನೆಸ್ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸಲು ಧೋನಿ ಮುಂದಾಗಿದ್ದಾರೆ. ಹೀಗಾಗಿ ಹೊಸ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ಧೋನಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇವಿಷ್ಟು ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳು. ನಮಸ್ಕಾರ.